ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ಮಾವಿನಕಾಯಿ ತೊಕ್ಕೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಮಾವಿನಕಾಯಿನ, ಮೆಣಸಿನ್ಕಾಯಿ ಪುಡಿ, ಎಣ್ಣೆ, ಸಾಸಿವೆ, ಮೆಂತ್ಯ, ರುಚಿಗೆ ಉಪ್ಪು, ಕರಿಬೇವು, ಬೆಳ್ಳುಳ್ಳಿ. ಬನ್ನಿ ಫ್ರೆಂಡ್ಸ್, ಮಾವಿನಕಾಯಿ ತೊಕ್ಕು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ರುಚಿಕರವಾದ ತೊಕ್ಕು ರೆಡಿ ಮಾಡೋಣ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದ್ರ ಮೇಲ್ಗಡೆ ಇರೋ ಸಿಪ್ಪೆಗಳನ್ನೆಲ್ಲ ಕ್ಲೀನಾಗಿ ಸ್ವಲ್ಪನೂ ಇಲ್ಲದೇ ಇರೋಂಗೆ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪನೂ ಸಿಪ್ಪೆಗಳು ಉಳ್ಕೋಬಾರ್ದು. ಆಮೇಲೆ ಅದನ್ನ ಚೆನ್ನಾಗಿ ತುರಿಯ ಮಣೆಯಲ್ಲಿ ಚೆನ್ನಾಗಿ ಸಣ್ಣದಾಗಿ ತುರ್ಕೋಬೇಕು. ನಂತರ ಒಂದು ಕಡಾಯಿ ಹಚ್ಚಿ, ಕಡಾಯಿ ಕಾದ್ಮೇಲೆ ಮೆಂತ್ಯ, ಸಾಸಿವೆ ಎರಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರಿದ ಮಿಶ್ರಣನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಅದನ್ನ ಪುಡಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನುಣ್ಣಗೆ ಪುಡಿ ರೆಡಿಯಾಗಿದೆ. ಅದಕ್ಕೆ ತುರಿದಿರೋ ಮಾವಿನಕಾಯಿನ ಹಾಕೋಣ, ಮೆಣಸಿನ್ಕಾಯಿ ಪುಡಿ ಹಾಕೋಣ, ಖಾರ ನೋಡಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಈ ಮಿಶ್ರಣನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ತರಿಯಾಗಿ ರುಬ್ಕೊಂಡಾಗಿದೆ. ಮೊದಲು ಗ್ಯಾಸ್ ಹಚ್ಚೋಣ. ಅದ್ರ ಮೇಲೆ ಒಂದು ಬಾಣಲಿ ಇಡೋಣ. ಆಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಂಥ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್. ನಂತರ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಹಾಕೋಣ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಕೊಂಡಿದ್ದ ಮಿಶ್ರಣನ ಅದರೊಳಗಡೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಆಯಿಲ್ ಬಿಡೋವರೆಗೂ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ತೊಕ್ಕೆ ರೆಡಿ ಆಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.